ಸರ್ ಏನು ಸರ್ ಮತ್ತೆ ಇದು ಮುಂಚೆ ನಾನು ಬಂದಾಗಿದೆ ಅದು ಇರಲಿಲ್ಲ ಇರಲಿಲ್ಲ ಇವಾಗ ಹೊಸದಾಗಿ ಇವಾಗ 2 ವರ್ಷ ಹತ್ರ ಆಯ್ತು. ವರ್ಷದ ಮೇಲೆ 8 ತಿಂಗಳಾಗಿ 9 ತಿಂಗಳಾಯಿತು ಸ್ಟಾರ್ಟ್ ಮಾಡಿ. ಇನ್ನು ಒಂದೂವರೆ ತಿಂಗಳಲ್ಲಿ ಮುಗಿದೋಗುತ್ತೆ. ಗೊಬ್ಬರ ಕಟ್ತಾ ಇದ್ದಾರೆ. ಹೌದು ಸರ್, ಕಟ್ತಾ ಇದ್ದಾರೆ. ಈಗೆಲ್ಲ ಮುಗೀತದೆ. ಈಗ ಇನ್ನೂ ಸ್ವಲ್ಪ ಮುಂದೆ ಪ್ರಕಾರ ಬರಬೇಕು. ವರಂಡ ಇಷ್ಟೆಲ್ಲ ಆದಮೇಲೆ ಮಾರ್ಚ್ನೊಳಗೆ ಇಲ್ಲ ಅಥವಾ ಫೆಬ್ರವರಿ ಒಳಗೆ ಇನಾಗ್ರೇಷನ್ ಮಾಡ್ತಾರೆ. ಬನ್ನಿ ಸರ್. ಮತ್ತೆ ಇದೇನು ಸರ್ ದೇವಸ್ಥಾನ? ಇಲ್ಲೊಂದು ಅಮ್ಮನವ್ರ ದೇವಸ್ಥಾನ ಇಲ್ಲಿ ಭುವನೇಶ್ವರಿ ಅಂತ ಮಾಡಿದ್ರು 2000ರಲ್ಲಿ. ಇದು 73 ಬಂದಿದ್ರು ಸ್ವಾಮಿಗಳು. ಅವರು ಒಂದು 80 ಇಸ್ವಿ ಸುಮಾರಿಗೆ ಇಲ್ಲಿ ಭುವನೇಶ್ವರಿ ದೇವಿ ಅಂತ ಮಾಡಿದ್ರು. ಈ ದೇವರನ್ನ ದೇವಸ್ಥಾನ ಕಿತ್ತಾಕಕ್ಕೆ ಮಾಡಿದ್ರು. ಸುತ್ತಮುತ್ತ ಗ್ರಾಮಸ್ಥರುಗಳೆಲ್ಲ ಒಪ್ಪಲಿಲ್ಲ. ಆಮೇಲೆ ಬೇಡ ಅಂತ ಸುಮ್ಮನೆ ಆಗ್ಬಿಟ್ರು. ಇದು ಹಂಗೆ ನಿಂತಾಯ್ತು. ಹೌದು ಸರ್, ನೋಡ್ಬೋದು. ಬಿಕಾಸ್ ಮೇಲೆ ಗೋಪುರ ಇಲ್ಲ, ಇಲ್ಲ. ಅದೇ ಹಂಗಾಗಿ ನಿಂತೋಯ್ತು. ಇಲ್ಲಿ ನಮಸ್ಕಾರ. ಚೆನ್ನಾಗಿದೆ ಸ್ವಾಮಿ, ಚೆನ್ನಾಗಿದೆ. ಇದು ನವಗ್ರಹ ದೇವಸ್ಥಾನ. ಅದೇ ಸ್ವಾಮಿಗಳು ಅವರೇ ಮಾಡಿಸಿದ್ದು. ಅವಾಗ ಬಂದಿದ್ರು ಅಂತ ಹೇಳಿದ್ರೆ ಸ್ವಾಮಿಗಳೇ ಮಾಡಿಸಿದ್ದು. ಶ್ರೀ ಸಪ್ತಮಾತೃಕಾಯ ಶ್ರೀ ಮಾತಾಕ್ಕಯಮ್ಮ ದೇವಿ ಸನ್ನಿಧಾನೇನ ಶ್ರೀ ಆದಿತ್ಯಾದಿ ನವಗ್ರಹ ದೇವತಾ ಅನುಗ್ರಹಂ ಪ್ರಾಪ್ತಿರಸ್ತೆ. ಶ್ರೀ ಆದಿತ್ಯಾದಿ ನವಗ್ರಹ ದೇವತಾ ಪುಷ್ಪಾಣಿ ಪೂಜಯಾಮಿ. ಸರ್ ಮತ್ತೇನು ಸರ್ ಇಲ್ಲಿ ವಿಗ್ರಹ ಮತ್ತೆ ಶಿವ ಪರ್ವತಿದು ಇಲ್ಲಿ ನಿಲ್ಲಿಸಿದ್ದಾರೆ? ಇದು ನಾವೇ ಮಾಡಿಸಿದ್ದು. ಅಂದರೆ ಇಲ್ಲೊಂದು ಪೈಪ್ ಲೈನ್ ಮಾಡ್ಕೊಂಡು ಬಂದಿವಿ ನೀರಿಗೋಸ್ಕರ. ಅಲ್ಲೊಂದು ತೊಟ್ಟಿ ಕೆರೆಯಿಂದ ಇಲ್ಲಿಂದ ಕೆರೆಯಿಂದ ಬೋರ್ ಹಾಕಿ ಅಲ್ಲಿ ನೀರು ತಗೊಂಡ್ಬಂದು ಅಲ್ಲೊಂದು ಸಿಸ್ಟನ್ನು ಮತ್ತು ಅಲ್ಲೊಂದು ಸಿಸ್ಟನ್ ಇಕ್ಕಿ ಕುಡಿಯೋ ನೀರಿಗೆ ತಗೊಂಡ್ಬಂದ್ವಿ. ಇದ್ರದ್ದು ಪ್ರತೀತಿ ಏನಪ್ಪ ಅಂದರೆ ನೀವು ಕೇಳಿದ್ರಲ್ಲ, ಇಲ್ಲಿ ಹಿಂಗೆ ಭಕ್ತಾದಿಗಳು ಬಂದು ಪೂಜೆ ಮಾಡಿ ಮಕ್ಕಳ ಫಲ ಇಲ್ದಿದ್ದಕ್ಕೆ ಅಮ್ಮನ ಮಕ್ಕಳ ಫಲ ಕೊಡೋ ತಾಯಿ ಅಮ್ಮನು ಮಕ್ಕಳ ಫಲ ಕೇಳ್ಕೊಂಡಾಗ ಇದು ಗಂಡು ಮಗ ಆದರೆ ಬಂದು ಇಲ್ಲಿ ನಿಮಗೆ ಮಗನೇ ಕೊಟ್ಬಿಡ್ತೀವಿ ಅಂತ ಹೇಳಿ ದೇವ್ರಿಗೆ ಕೊಟ್ಬಿಡ್ತೀವಿ ಅಂತ ಕೇಳಿದಂತೆ. ಅವರು ವಿಚಾರ ಸಿದ್ಧರಿಸ್ತಾವನಿ ಆಯಿತು ಅಂತೇಳಿ ಗಂಡು ಮಗ ಆಯಿತು ತಗೊಂಬಂದರು, ಪೂಜೆ ಮಾಡಿದ್ರು, ಎಲ್ಲ ಮಾಡಿದ್ರು. ಕೊಡೋಕ್ಕೆ ಮನಸ್ಸು ಬರ್ತದೆ, ಕೊಡೋಕ್ಕೆ ಮನಸ್ಸಿಲ್ಲ ಅವರಿಗೆ. ಜಾಸ್ತಿ ದುಃಖ ಆಯಿತು. ಏನು ಮಾಡೋಕ್ಕಾಗಿಲ್ಲ. ಎಮ್ಮರಿಗೆ ನಾಡಿದ್ದು ಮತ್ತೆ ಮೇಲೆ ಕೊಟ್ಬಿಟ್ಟಿದ್ದೀವಿ ಅಂತೇಳಿ ಕೊಟ್ಬಿಟ್ಟು ದೇವಸ್ಥಾನ ಮಾಡ್ಕೊಂಡ್ಬಿಟ್ಟಿದ್ದೆ. ದೇವ್ರನ್ನ ಮಗುನ ಕೊಡಲೇಬೇಕು ಅಂತ ಕೊಟ್ಬಿಟ್ರು. ದೇವಸ್ಥಾನ ಕೊಟ್ಬಿಟ್ರು. ಕೋಳಿ ತಂದಿದ್ರಂತೆ, ಕೋಳಿ ಇಲ್ಲಿ ಕೊಯ್ಬೇಕು ಅಂತ ಕೊಯ್ದಿಲ್ಲ. ತೊಟ್ಟಿ ಸಮೇತ ಕೊಟ್ಬಿಟ್ಟು ಹೊರಟ್ಬಿಟ್ಟಿದ್ರು. ಕೋಳಿ ಅಲ್ಲೇ ಇಲ್ಲೆಲ್ಲ ಬಿಟ್ರೆ ಏನೋ. ಆ ಕೋಳಿ ಬಂದು ತೊಟ್ಟಿಲಲ್ಲಿಗೆ ಕೂತ್ಕೊಂಡು ಈ ನೀರಿನಲ್ಲಿ ಬಿಟ್ರಂತೆ. ಇಲ್ಲಿ ಹೋಗಿ ಅಲ್ಲಿ ಕೆರೆ ಒಳಗೆ ಒಂದು ತೊಟ್ಟು ಬಾಯಿ ಅಂತ ಹೆಸರು. ಇವಕ್ಕೂ ಅದು ತೊಟ್ಲು ಬಾಯಿ ಅಂತ ಇತ್ತು. ಸ್ವಲ್ಪ ಶಿಥಿಲ ಆಗಿದೆ. ಅದನ್ನು ಮಾಡಿಸ್ಬೇಕು, ನಿಧಾನವಾಗಿ ಮಾಡಿಸ್ತೀವಿ. ಆ ತೊಟ್ಲು ಬಾಯಿಗೆ ಇಲ್ಲಿಂದ ಹೋಗಿ ಇವರಲ್ಲಿ ಕೂತ್ಕೊಂಡು ಊಟ ಮಾಡೋದಕ್ಕೆ ಅಲ್ಲಿ ನೀರಿತ್ತು. ಅದರಲ್ಲಿ ಆ ನೀರು ಥರ ಕೂತ್ಕೊಂಡು ಊಟ ಮಾಡೋಣ ಅಂತೇಳಿ ಕೂತ್ಕೊಂಡಿದ್ದಾಗ ಆ ನೀರಿನಲ್ಲಿ ಈ ತೊಟ್ಲು ಮಗ ಅಳ್ತಾ ಇತ್ತಂತೆ, ಕೋಳಿ ಕೂಗ್ತಾ ಇತ್ತು. ಇದು ಕೇಳಿಸ್ತು ಅವ್ರಿಗೆ. ಕೇಳಿ ಸಂತೋಷ ಆಯ್ತು ಅವ್ರಿಗೆ. ಆಮೇಲೆ ಊಟನೂ ಮಾಡಲಿಲ್ಲ, ಏನೂ ಇಲ್ಲ. ಅವ್ರನ್ನ ಎತ್ಕೊಂಡ್ಬಂದು ಮತ್ತೆ ಯಮನಿಗೆ ಪೂಜೆ ಮಾಡಿಸ್ಕೊಂಡು ಇದು ಕೋಳಿ ಕೊಯ್ಕೊಂಡು ಅವಾಗ ಮನೆಗೆ ಹೋದ್ರೆ. ಇದು ಪ್ರತೀತಿ. ಇದು ಮೊದಲಿಂದ ನಮ್ಮ ಹಿರಿಯರು ಹೇಳ್ತಾ ಇದ್ರು. ಇದನ್ನು ನಾವು ಅದನ್ನು ಕೇಳ್ತಾ ಇದ್ವಿ. ಅದು ನಿಮಗೆ ಹೇಳಿದ್ದು. ಬನ್ನಿ ಸರ್, ಹಂಗೆ ಹುಂಡಿ ಪಕ್ಕ ಹೋಗಿ.
ಸರ್ ಮತ್ತೆ ಕಲ್ಯಾಣಿ ಬಗ್ಗೆ ಸ್ವಲ್ಪ ಹೇಳಿ ಸರ್, ಯಾವಾಗ ಇದು ಮಾಡಿದ್ರು ಮತ್ತೆ? ಇದು ಕಲ್ಯಾಣಿ ಯಾರು ಮಾಡಿದ್ದಲ್ಲ, ಹಾಂ, ಇದು ತನ್ನಾಗಿ ತಾನೇ ಆಗಿರೋದು. ಇದು ಉದ್ಭವ ಆಗಿರುತ್ತೆ. ಹೌದು, ಅದೇ ಉದ್ಭವ. ಇದು ಆ ಕಾಲದಿಂದ ಇದೆ. ಬಂದು ಭಕ್ತಾದಿಗಳಲ್ಲಿ ಸ್ನಾನ ಮಾಡಿಕೊಂಡು ದೇವಸ್ಥಾನಕ್ಕೆ ಪೂಜೆ ಕೊಡ್ತಾರೆ. ಅಮ್ಮನವ್ರ ದೇವಸ್ಥಾನಕ್ಕೆ, ಮುನೇಶ್ವರ ದೇವಸ್ಥಾನಕ್ಕೆ, 2 ದೇವಸ್ಥಾನಕ್ಕೆ ಪೂಜೆ ಕೊಡ್ತಾರೆ. ಸರ್ ಆಗಲೇ ಅಂದಿದ್ದು ಸರ್, ಮಗುವಿಗೆ ಹರಕೆ ಹೊತ್ಕೊಂಡಿದ್ರು, ಮತ್ತೆ ಗಂಡು ಮಗು ಆಯಿತು, ತಂದು ಇಲ್ಲಿಗೆ ನೀರು ಬಿಟ್ಟರು. ಹಾಂ, ಆಮೇಲೆ ಅವ್ರಿಗೆ ದುಃಖ ತಡಿಲಾರ್ದಿರ ಬಿಟ್ಬಿಟ್ಟು ಹೊರಟುಬಿಟ್ಟಿದ್ರು. ಹಾಂ, ಅಲ್ಲಿ ಹೋಗಿ ಊಟ ಮಾಡೋದಕ್ಕೆ ಅಂತೇಳಿ ಕೆರೆ ಒಳಗೊಂದು ತೊಟ್ಲು ಬಾವಿ ಅಂತ ಹೆಸರಿದೆ. ತೊಟ್ಲು ಸಮೇತ, ತೊಟ್ಲಲ್ಲೇ ಮಗು ಇತ್ತು, ತೊಟ್ಲು ಸಮೇತ ಹೋಯ್ತು. ಅದರಲ್ಲಿ ಹೋಗಿ ಅವರು ದುಃಖ ಪಟ್ಕೊಂಡು ಊಟ ಮಾಡುವಾಗ ಅಂತ ಅಲ್ಲಿ ಬಾವಿ ನೀರ ಹತ್ರಕ್ಕೆ ಹೋಗಿದ್ದಾರೆ. ಅಲ್ಲಿ ಊಟ ಮಾಡೋಕ್ಕೆ ಬುತ್ತಿ ಬಿಸಿದಾಗ ಆ ತೊಟ್ಲು ಕೋಳಿ ಕೂಗ್ತಂತೆ. ಅಲ್ಲಿ ಆ ಶಬ್ದ ಕೇಳಿ ಮಗು ಅಳ್ತಾ ಇತ್ತಂತೆ. ಆವಾಗ ಅವ್ರ ಮಗು ಕೋಳಿ 2 ಹೋಯ್ತಲ್ಲ, ನಮ್ಮ ಮಗ ಅಂತ ಆಸೆ ಬಿದ್ದವರು ದುಃಖ ಎಲ್ಲ ಪರಿಹಾರ ಆಯಿತು. ಬಂದು ಮತ್ತೆ ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋದ್ರು. ಮತ್ತೆ ಮಗುನ ತಗೊಂಡು ಹೋದ್ರು. ಅಮ್ಮನ ಇದು ನನಗೆ ಕೊಡು ಅಂತೆಲ್ಲ ಕೇಳಿದ್ದು. ಇದು ಆಯ್ತಲ್ಲ, ನೀವು ತಗೊಂಡು ಹೋಗ್ರಿ ಅಂತ ಇಲ್ಲಿಂದ ಎಲ್ಲ ಕಳಿಸಿರೋದು. ಅದೇ ತಗೊಂಡೋಗಿ ಅಂತ ಹೇಳಿದ್ದಾರೆ ಆ ರೂಪದಲ್ಲಿ. ಹೌದು, ಸರಿ. ಆ ಥರ ಇಲ್ಲೆಲ್ಲ. ಸರ್ ಮತ್ತೆ ದೇವಸ್ಥಾನ ಯಾವಾಗ ತೆಗಿತಾರೆ ಸರ್? ಲೈಕ್ ವಾರದಲ್ಲಿ ಎಷ್ಟು ದಿವಸ? ಇದು ಶುಕ್ರವಾರ, ಮಂಗಳವಾರ, ಭಾನುವಾರ. ಸರ್ ಯಾವಾಗ ಅಂದರೆ ಈ 3 ದಿವಸದಲ್ಲಿ ಯಾವಾಗ ತುಂಬ ಜನ ಜಾಸ್ತಿ ಬರ್ತಾರೆ? ಈ 3 ದಿವಸದಲ್ಲಿ ಈಗ ಮಂಗಳವಾರ ಜಾಸ್ತಿ ಇರ್ತಾರೆ, ಶುಕ್ರವಾರ ಜಾಸ್ತಿ ಇರ್ತಾರೆ, ಭಾನುವಾರ ಇನ್ನೂ ಜಾಸ್ತಿ ಇರ್ತಾರೆ. ಆಮೇಲೆ ಇದು ಕಾಮನ್ ಪೌರ್ಣಿಮೆ ಆಗುತ್ತಲ್ಲ, ಕಾಮನ್ ಪೌರ್ಣಿಮೆ ಆದಮೇಲೆ 15 ದಿವಸ ಜಾತ್ರೆ. ಕಾಮನ್ ಪೌರ್ಣಿಮೆಯಿಂದ ಇದು ಉಗಾದಿ ಅಮಾವಾಸ್ಯೆವರೆಗೂ ಇಲ್ಲಿ ಸಿಕ್ಕಾಪಟ್ಟೆ ಲಕ್ಷಾಂತರ ಜನ ಬರ್ತಾರೆ. ನಾವು ಕೆಳಗಡೆ ಎಲ್ಲ ಅನ್ಸಂತರ್ಪಣೆ ಮಾಡ್ತೀವಿ. ಇಲ್ಲಿ ನಮ್ಮ ಕೈಯಮ್ಮ ದೇವಸ್ಥಾನ ಅರ್ಚಕರು ಇಲ್ಲಿ ಡೈಲಿ ಪ್ರಸಾದ ಇಲ್ಲಿ ವಿನಿಯೋಗ ಮಾಡ್ತಾ ಇರ್ತಾರೆ. ಆ ಟೈಮ್ನಾಗ ಇಲ್ಲಿ ತಿಂತಾರೆ, ಅಲ್ಲಿ ತಿಂತಾರೆ, ಎಲ್ಲ ಕಡೆ ಪ್ರಸಾದಗಳು ನಡೀತಾ ಇರ್ತದೆ. ಸರ್ ಮತ್ತೆ ಆಗಲೇ ಹೇಳಿದ್ರಿ ಅಲ್ಲಿ ಪ್ರಸಾದ ಮಾಡೋಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಕಾಣಿಸ್ತದೆ, ಅಲ್ಲಿ ನಿಂತ್ಕೊಂಡ್ರೆ ಕಾಣ್ತದೆ ಸರ್ ಅಲ್ಲೇ. ಓಕೆ ಸರ್, ಮತ್ತೆ ಇಲ್ಲಿ ಯಾವಾಗ ಊಟ ಆಗ್ತಾರೆ ಸರ್? ಅಂದ್ರೆ ಎಷ್ಟು ದಿವಸ, ಎಷ್ಟು ಊಟ ಆಗ್ತಾರೆ? ಭಾನುವಾರ, ಶುಕ್ರವಾರ, ಮಂಗಳವಾರ ಯಾವಾಗೂ ಇಲ್ಲಿ ನಡೀತೀವಿ. ಈಗಲೂ ಕೊಡ್ತಾರೆ, ತಗೊಂತಾರೆ. ಬನ್ನಿ ಹೋಗೋಣ ಸರ್, ಬನ್ನಿ ಸರ್ ನೋಡೋಣ. ಎಲ್ಲ ಗ್ರಾಮಸ್ಥರುಗಳೆಲ್ಲ ಕೆಲವರಿಗೆ ಸುಮಾರು 3/4 ಜನಕ್ಕೆ ಮನೆ ದೇವರು. ಹೌದು ಸರ್, ಮುನೇಶ್ವರ ಮನೆ ದೇವರು ಅಂತಾರೆ. ಇವರಿಗೆ ಈ ಮರಿ ಕಡಿಯೋರು ಮಡಿ ಕಡಿತಾರೆ, ಕೋಳಿ ಕುಯ್ಯೋರು ಕೋಳಿ ಕುಯ್ತಾರೆ. ಅಲ್ಲಿ ಕೆಳಗಡೆ ಇಲ್ಲೆಲ್ಲ ಮೇಲೆಲ್ಲ ಮಾಡಂಗಿಲ್ಲ. ಕೆಳಗಡೆನೆ ಅಲ್ಲಿ ಕುಯ್ಯೋದು ಕಡಿಯೋದು ಎಲ್ಲ ಅಲ್ಲೇ. ಇಲ್ಲಿ ತೀರ್ಥ ಹಾಕ್ಸ್ಕೊಂತಾರೆ ಪೂಜಾರು. ಇವರು ಇಲ್ಲಿ ಹಾಕ್ಸ್ಕೊಂತಾರೆ, ಹೋಗಿ ಅಲ್ಲಿ ಕಡಿತಾರೆ, ಅಲ್ಲೇ ಮಾಡ್ಕೊಂಡು ತಿಂತಾರೆ. ಕೆಲವರು ಎಲ್ಲಾರನ್ನೂ ಸ್ನೇಹಿತರನ್ನೆಲ್ಲ ಕರ್ಕೊಂಬಂದು ಅಕ್ಕ ತಿಂತಾರೆ. ಸರ್ ನಾನು ಮುಂಚೆ ಕೇಳ್ಪಟ್ಟಿದ್ದೆ, ಲೈಕ್ ಇಲ್ಲೇನೆ ಕುರಿ ಕೋಳಿನ ಕಟ್ ಮಾಡ್ತಾ ಇದ್ರು, ಮತ್ತೆ ಇಲ್ಲೇ ಊಟ ಮಾಡಿ ತಿಂತಾ ಇದ್ರು. ಇಲ್ಲ, ಇಲ್ಲೇ ಇತ್ತು ಮೊದಲು ಇಲ್ಲಿ ಸ್ವಾಮಿಗಳು 73ರಲ್ಲಿ ಬಂದರು. ಅವ್ರು ಬಂದಾಗ ಅದನ್ನ ಅವ್ರು ನಿಲ್ಲಿಸಿದ್ರು. ಇಲ್ಲಿ ದೇವಸ್ಥಾನ ಹತ್ರ ಬೇಡ ಅಂತ ಹೇಳ್ಬಿಟ್ಟು ಕೆಳಗಡೆ ಹಾಕಿದ್ರು. ಅದು ಒಳ್ಳೆ ಕೆಲಸ ಮಾಡಿದ್ರು ಅವರು. ಅಲ್ಲಿ ಮಾಡಿ ಇವಾಗೆಲ್ಲ ಅಲ್ಲೇ ಕಡಿತಾರೆ. ಅಲ್ಲಿಂದ ಹಂಗೆ ತೊಗೊಂಡೋಗ್ತಾರೆ. ಅಲ್ಲೆಲ್ಲ ಛತ್ರಗಳಿದ್ದಾವೆ, ಅಲ್ಲಿ ಕೆಳಗಡೆ ಛತ್ರಗಳಿದ್ದಾವೆ, ಅಲ್ಲಿ ಮಾಡ್ಕೊಂಡು ತಿಂತಾರೆ. ಸ್ನೇಹಿತರಿಗೆಲ್ಲ ಪ್ರಸಾದ ಅಂತ ಹೇಳಿ ಕೊಡ್ತಾರೆ. ಅದು ನಿಯಮ. ಸರ್ ಮತ್ತೆ ನೋಡ್ಬೋದು ಇಲ್ಲಿ ತುಂಬಾ ಜನ ಸ್ನಾನ ಸಹ ಮಾಡ್ತಾ ಇದ್ದಾರೆ. ಸ್ನಾನ ಆದ್ಮೇಲೆ ಹೆಂಗೆ ಸರ್ ಅದಕ್ಕೆ ವ್ಯವಸ್ಥೆ? ಅದೇ ಬಟ್ಟೆ ಬದಲಾಯಿಸ್ಕೊಳಕ್ಕೆ ನೋಡಿ, ಅಲ್ಲೊಂದು ಬಟ್ಟೆ ಮಾಡಿದ್ದೀವಿ ನೋಡಿ. ಅಲ್ಲಿ ಕಾಣ್ತಾ ಇದೆ, ಓಪನ್ ಇದೆಯಲ್ಲ, ಅದು ಬಟ್ಟೆ ಬದಲಾಯಿಸ್ಕೊಳೋ ಜಾಗ. ಇನ್ನೊಂದು ಇವಾಗ ಮಾಡೋದಕ್ಕೋಸ್ಕರ ನೋಡಿ, ಇಲ್ಲಿ ಯಾರೋ ಬಂದಿದ್ದಾರೆ, ಇಲ್ಲಿ ನನ್ನೇ ಕಾಯ್ತಾ ಇದ್ದಾರೆ. ಹೌದಾ ಸರ್? ಮತ್ತೆ ವಾಶ್ರೂಮ್ ಎಲ್ಲ ಇಲ್ಲಿ ಸರ್? ಮತ್ತೆ ಇಲ್ಲಿ ಅದೊಂದೇ ಇಲ್ಲ, ಈಗ ಅದೊಂದಿಲ್ಲ. ಅದನ್ನ ಅದ್ರ ಜೊತೆಗೆ ಮಾಡಿಸ್ಬೇಕು ಅಂತ ಮಾಡಿಸ್ತಾ ಇದ್ರು. ಅಲ್ಲಿ ಮಾಡಿದಾಗ ಅಲ್ಲೇ ಒಂದು ಟಾಯ್ಲೆಟು ಅದು 2 ಮಾಡಿಬಿಟ್ಟು ಸ್ನಾನ ಮಕ್ಕಳಿಗೆ ಇಲ್ಲಿ ತಮ್ಮ ಮುಡಿ ಕೊಡ್ತಾರಲ್ಲ, ಬಿಸಿನೀರಿನಲ್ಲಿ ಸ್ನಾನ ಮಾಡಿಸೋ ಥರ ಮಾಡಬೇಕು ಅಂತ. ಬಿಸಿಲಿನ ವ್ಯವಸ್ಥೆ ಮಕ್ಕಳಿಗೆ ಮಾತ್ರ. ಇವರೆಲ್ಲ ಸತ್ತಣ್ಣೀರು ಮಾಡ್ಕೊಬೋದು, ಇಲ್ಲೇ ಮಾಡ್ತಾರೆ. ಮಕ್ಕಳಿಗೆ ಮಾತ್ರ ಬಿಸಿನೀರು ಮಾಡಿಸ್ಬೇಕು ಅಂತ ಕನಸಿನಲ್ಲಿದೆ. ಇಷ್ಟೆಲ್ಲ ಆಯಿತು ಸರ್. ಮತ್ತೆ ಇದು ಕಲ್ಯಾಣಿ ಸರ್ ಎಷ್ಟು ಆಳ ಇರ್ಬೋದು ಸರ್? ಇದು ಕಲ್ಯಾಣಿ ಇದು ನಾವು ಆವಾಗ ವರ್ಷಕ್ಕೊಂದ್ಸರಿ ಕ್ಲೀನ್ ಮಾಡ್ತಾ ಇದ್ವಿ. ಈ ಕಡೆ ಬಂದು ಒಂದು 18 ಅಡಿ ಇದೆ. ಈ ಕಡೆ 18 ಅಡಿ ಆಳ. ಈ ಕಡೆ ಆ ಕಡೆ ಒಂದು 4-5 ಅಡಿ ಇದೆ ಅಷ್ಟೇ. ಅಲ್ಲಿ ಅವನು ನಿಂತೈತೆ ನೋಡಿ, ನಿಂತ್ಕೊಂಡಿದ್ದಾರೆ. ಅಲ್ಲಿ ಓದ್ತೋತೀನಿ ಸ್ವಲ್ಪ ಆಳ ಐತೆ. ಅಲ್ಲಿಗೆ ಈ ಕಡೆ ಅಂದ್ರೆ 18 ಅಡಿ ಆಳ ಬರ್ತದೆ. 18 ಅಡಿ ಆಳ ಬರ್ತದೆ. ಆ ಕಡೆಯಿಂದ ಸಣ್ಣಗೆ ನೀರು ಬರ್ತಾ, ಸಣ್ಣಗೆ ಜಾಸ್ತಿ ಬರಲ್ಲ, ಸಣ್ಣ ಬರ್ತಾ ಇರ್ತದೆ. ಹಿಂಗೆ ಹೋಗೈತೆ ಕೊಳವೆ. ಹಿಂಗೆ ಅದು ಎಲ್ಲಿಗೆ ಹೋಗೈತೆ ಅದೇನು ನಮ್ಗೆ ಗೊತ್ತಾಗಲ್ಲ. ನಾವು ಆದಷ್ಟು ಸುಮಾರು ಒಂದು 20 ಸತಿ ಕ್ಲೀನ್ ಮಾಡಿಸಿರ್ಬೋದು ನಾನು. ಆ ಕ್ಲೀನ್ ಮಾಡಿಸಿದಾಗೂ ಅಲ್ಲೇ ಗಂಟೆ ಓದಿ ಮುಂದಕ್ಕೆ ಹೋಗೋಕ್ಕಾಗಲ್ಲ. ಸರಿ ಸರ್. ಮತ್ತೆ ಈ ಕಲ್ಯಾಣಿ ಯಾವಾಗ ಕ್ಲೀನ್ ಮಾಡ್ತೀರಾ ಸರ್? ವರ್ಷಕ್ಕೊಂದ್ಸರಿ? ಈಗ ಮಾಡ್ಬೇಕು. ಈಗ ಜಾತ್ರೆ ಸ್ಟಾರ್ಟ್ ಆಗ್ತದೆ, ಜಾತ್ರೆ ಮುಂಚೆ ಮಾಡಿಸ್ತೀರಾ? ಮುಂಚೆ ಮಾಡಿಸ್ಬೇಕು. ಆಮೇಲೆ ಈ ಸಾರಿ
ಹಿಂಗೆ ಇವರು ಮನ್ಸು ಮಾಡವ್ರೆ, ಯಮನೇಶ್ವರ ದೇವಸ್ಥಾನ ಪೂಜಾರು ನಮ್ಮ ಇವರು ಬೆರಿಕಲ್ ಸುಂದರ್ ಅವರು ಫಿಲ್ಟರ್ ಮಿಷಿನ್ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ಓಕೆ, ನೀರು ಫಿಲ್ಟರ್ ಮಾಡಿ ಇದನ್ನು ಫಿಲ್ಟರ್ ಮಾಡಬೇಕು ಅಂತ, ಫಿಲ್ಟರ್ ಮಾಡಿದ್ರೆ ಚೆನ್ನಾಗಿರ್ತವೆ ಅಂತ. ಈ ನೀರು ನೋಡಿದ್ರೆ ಎಲ್ರಿಗೂ ಸ್ವಲ್ಪ ಮನಸ್ಸು ಬೇಜಾರಾಗ್ತದೆ. ಅಲ್ಲಿಗೂ ಭಕ್ತಿಯಿಂದ ಅದರಲ್ಲಿ ಸ್ನಾನ ಮಾಡ್ತಾರೆ. ನಾವು ಅದನ್ನ ಹಂಗೆ ಬಿಡೋದು ಬೇಡ, ಫಿಲ್ಟರ್ ಮಾಡಿಸೋಣ ಅಂತ ಇದ್ದೀವಿ. ಓಕೆ ಸರ್, ಸ್ವಲ್ಪ ನಮಗೆ ಊಟದ ಕಡೆ ಬನ್ನಿ ಸರ್. ಸರ್, ಇಲ್ಲಿ ಪ್ರತಿ ಮಂಗಳವಾರ, ಶುಕ್ರವಾರ ಮತ್ತು ಭಾನುವಾರ ಪ್ರತಿ ದಿವಸ ಊಟ ಆಗುತ್ತೆ. ಹೌದು. ಓಕೆ ಸರ್, ಇದು ಪಾಕಶಾಲೆ, ಇಲ್ಲಿ ಊಟ ತಯಾರಿಸ್ತಾರೆ. ಓಕೆ, ತಯಾರಿಸಿ ಇಲ್ಲಿ ಬಂದು ಬಡಿಸ್ತಾರೆ. ಹೌದು. ಇಲ್ಲಿ ಏನು ಮೊದಲು ಅಷ್ಟೊಂದು ಇದಿರಲಿಲ್ಲ. ಈಗ ಸ್ವಲ್ಪ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಮಾಡಲಿ ಇನ್ನು ನಾವು ಸಹಕಾರ ಕೊಡ್ತಾ ಇದ್ದೀವಿ ಸರ್. ಮತ್ತೆ ಇಲ್ಲಿ ದೇವಸ್ಥಾನಕ್ಕೆ ಜನ ಬಂದರೆ ಇಲ್ಲಿ ನೈಟ್ ಉಳ್ಕೊಳ್ಳೋಕೆ ಏನೋ ವ್ಯವಸ್ಥೆ ಇದೆಯಾ ಸರ್? ಇಲ್ಲ, ಅದನ್ನ ಮಾಡಿಲ್ಲ. ಇಲ್ಲ. ಇಲ್ಲಿ 4 ಗಂಟೆ ಮೇಲೆ ಯಾರೂ ಇರಲ್ಲ. 4 ಗಂಟೆ ಮೇಲೆ ಯಾರೂ ಇರಲ್ಲ. ನೋಡಿ, ಪ್ರಸಾದ ನಡೀತಾ ಇದೆ. ಇದು ಪಾಕಶಾಲೆನಾ? ಇಲ್ಲಿ ಅಲ್ಲ, ಇದು ಲಕ್ಷಾರ್ಚನೆ ಮಂದಿರ ಅಂತ ಹೇಳ್ಬಿಟ್ಟು ಅಲ್ಲಿ ಒಳಗಡೆ ಎಲ್ಲ ಲಕ್ಷಾರ್ಚನೆ ಮಂದಿರ. ಅವರು ಅರ್ಚನೆ ಮಾಡ್ತಾರೆ ಅವಾಗ. ಇಲ್ಲಿ ಕೈ ತೊಳೆಯೋ ಜಾಗ. ಹೌದು ಸರ್, ಇಲ್ಲಿ ಕೈ ತೊಳೆಯೋ ಜಾಗ ಇದೆ ಊಟ ಆದಮೇಲೆ. ಇಷ್ಟು ಪ್ರಸಾದ ತಗೊತೀರಾ? ಹಾಂ ಸರ್, ಸ್ವಲ್ಪ. ಸರ್, ಮತ್ತೆ ಇಲ್ಲಿ ಈಗ ಹೊಸಬ್ರು ಗಂಡು ಹೆಣ್ಣು ಲೈಕ್ ಮದುವೆ ಮಾಡ್ಕೊಳಕ್ಕೆ ನಾನು ಆ ಥರ ಏನಾರ ಸ್ವಲ್ಪ ಮಾಡ್ಕೊಬೋದು. ಅಂದರೆ ಅವರಿಗೆ ಇದು ಬೇಕು, ಆಧಾರ್ ಕಾರ್ಡು, ಅವ್ರು ಹೊಡೆದಿರೋ ಲಗ್ನ ಪತ್ರಿಕೆ ಬೇಕು. ಆ ಲಗ್ನ ಪತ್ರಿಕೆಗಳು ತೋರಿಸಿದ್ರೆ ಮಾಡ್ಬೋದು. ಎಲ್ಲ ವ್ಯವಸ್ಥೆ ಇದೆ ಅದಕ್ಕೆ. ದೇವಸ್ಥಾನ ಮುಂದೆನೇ ಮಾಡ್ತಾರೆ, ಇಲ್ಲ ಪಕ್ಕದಲ್ಲಿ ಮಾಡ್ತಾರೆ. ಯಾರು ಇಲ್ಲದೆ ಹೋದರೂ ಅವರೇ ಬಂದು ಸ್ವಂತ ತಾಲೆ ಕಟ್ಕೊಂಡು ಹೋಗ್ಬಿಡ್ತಾರೆ. ಸರಿ. ಇವರು ಇಲ್ಲಿ ಇದು ವ್ಯವಸ್ಥೆಗೆ ಮಾಡಬೇಕು ಅಂತಂದರೆ ಅವರ ಲಗ್ನ ಪತ್ರಿಕೆ ಬೇಕು. ಮುಂಚೆನೇ ಬಂದು ಹೇಳಬೇಕು ಬರ್ತೀವಿ ಅಂತ ಎಲ್ಲ ಇದೆ. ಸೊ ಅದಕ್ಕೆ ಸ್ವಲ್ಪ ರೂಲ್ಸ್ ಮಾಡಿದ್ದೀರಾ ಎಲ್ಲನೂ? ಮುಂಚೆನೇ ಲಗ್ನ ಪತ್ರಿಕೆ ಬೇಕು, ಮುಂಚೆನೇ ಹೇಳಬೇಕು, ಬರಬೇಕು, ಬರ್ತೀವಿ ಅಂತ. ಇವಾಗ ಎಲ್ಲ ರಿಲೇಷನ್ಗೂ ಹೋಗಿ ಪತ್ರಿಕೆ ಹಂಚೋಕ್ಕೆ ನಮಗೆ ಎಷ್ಟೋ ಟೈಮ್ ಕೊಡ್ತಾ ಇರ್ತೀವಿ. ಇವರು ನಾವು ಹಂಗೆ ಬಂದು ಒಂದು ದಿವಸ ಪತ್ರಿಕೆ ಕೊಟ್ಬಿಟ್ಟು ಸ್ವಾಮಿ ದಿವಸ ಬರ್ತೀವಿ ಅಂತ ಹೇಳ್ಬಿಟ್ಟು ಹೋಗಿ ಮಾಡಿಕೊಡ್ತಾರೆ. ಸರ್, ಅದಕ್ಕೆ ಪ್ರತ್ಯೇಕವಾಗಿ ಅವ್ರಿಷ್ಟ, ಅದು ಅವ್ರಿಷ್ಟ. ಸದ್ಯಕ್ಕೇನು ಜಾಸ್ತಿ ಮಾಡಿಲ್ಲ, ಅವ್ರಿಷ್ಟ. ಅವರು ಏನೋ ಉಂಡಿಗೆ ಹಾಕ್ತಾರೆ ಅಷ್ಟು. ಸರ್, ಮತ್ತು ಊಟದ ಸಮಯ ಏನು ಸರ್? ಇಲ್ಲಿ ಊಟದ ಸಮಯ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಊಟ? ಇದು ಒಂದು 3 ಗಂಟೆ ಇರುತ್ತೆ. 3 ಗಂಟೆವರೆಗೂ ಇರುತ್ತೆ ಅಷ್ಟೇ. ಆಮೇಲೆ ಜನ ಇರಲ್ಲ. 3 ಗಂಟೆ ಮೇಲೆ ಯಾರೂ ಇರೋದಿಲ್ಲ. 4 ಗಂಟೆ ಅಂಗಡಿಗಳವರು ಇರ್ತಾರೆ. ಆಮೇಲೆ ಯಾರೂ ಇರಲ್ಲ, ಹೊರಟ್ಬಿಡ್ತಾರೆ. ಜಾತ್ರೆಗಳಿಗೂ ಅಷ್ಟೇ 4-5 ಗಂಟೆಗೆ ಒಬ್ಬರು ಇರಲ್ಲ. ಇಲ್ಲಿ ಸಾಯಂಕಾಲದ ಹೊತ್ತು ಯಾರು ಇರಲ್ಲ. ಈ ಜಾಗದ ಮಹಿಮೆನೇ ಅಷ್ಟು. ಯಾಕೆ ಸರ್ ಹಂಗೆ? ಮೊದಲಿಂದ ಹಂಗೆ ಎಮ್ಮನವರು ಇಲ್ಲಿ ದೇವಿ ಓಡಾಡ್ತಾ ಇರ್ತಾರೆ, ಇರಬಾರ್ದು ಅಂತ ಹಿರಿಯರು ಹೇಳ್ತಾ ಇದ್ರು. ಅದೇನು ನಡ್ಕೊಂಬಂದಿದೆ. ಅದರಿಂದ ಯಾರೂ ಇರಲ್ಲ, ಸಂಚಾರ ನಡೀತಾ ಇರ್ತದೆ ಅಂಥೇಳಿ ಅವರು ಹೇಳ್ತಾಯಿದ್ರು. ನಾವು ಹುಡುಗರಾಗ ಕೇಳ್ತಾ ಇದ್ವಿ. ಆದ್ದರಿಂದ ಎಲ್ಲ 4 ಗಂಟೆಗೆ ಕ್ಲೋಸ್.